Dr. A.V. Satyanarayana has been training people in dance therapy for over 6 years now for disorders such as diabetes, stress and obesity. He has presented several papers on dance therapy at various conferences in Mumbai, Athens, Singapore and Dhaka. He was also presented with the Millennium Award at the 19th World Congress of Science, Spirituality and Holistic Health Science. He has also received a doctorate for his research on classical dance as a therapy from the International Open University for Complementary Medicine in Sri Lanka. He was also invited by the All India Institute of Medical Sciences to make a presentation on dance therapy. ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನೃತ್ಯವನ್ನ ಮಾಡೋ ಮೂಲಕ ದೇಹಕ್ಕೆ ವ್ಯಾಯಾಮ ಮತ್ತು ಆ ಮೂಲಕ ನೀಡಲಾಗುವಂತ ಚಿಕಿತ್ಸೆ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಡ್ಯಾನ್ಸ್ ಅಂದ್ರೆ ಅದು ಹದಿಹರೆಯದವರಿಗಷ್ಟೇ ಸೀಮಿತವಾಗಿರುವುದು ಅನ್ನೋ ಭಾವನೆ ಎಲ್ಲರದ್ದು. ಆದ್ರೆ ಈ 40 ವರ್ಷದ ನಂತರ ಸ್ತ್ರೀಯರಲ್ಲೂ ತಾವು ಡ್ಯಾನ್ಸ್ ಮಾಡಬೇಕು, ಇನ್ನು ಲವಲವಿಕೆ ಅನ್ನೋ ಈ ನೃತ್ಯ ರೂಪಕ ರಾಧಾಕೃಷ್ಣರ ಲೀಲೆಗಳನ್ನು ಒಳಗೊಂಡಿದ್ದು ರಾಧಾಕೃಷ್ಣರ ಸಮಾವೇಶ, ಭಕ್ತಿ ರಸಭಾವ, ಪ್ರಕೃತಿ, ನವಿಲು ತನ್ನ ಗರಿ ಬಿಚ್ಚಿ ನಲಿದಂತೆ ಇಡೀ ನೃತ್ಯವನ್ನೇ ಆಯೋಜಿಸಲಾಗಿದೆ. ಹೋಲಿ ಡ್ಯಾನ್ಸ್, ನಾಗಾ ಡ್ಯಾನ್ಸ್ ಇವೆಲ್ಲ ನೃತ್ಯ ಚಿಕಿತ್ಸೆಯ ವಿಶಿಷ್ಟ ಪ್ರಕಾರಗಳು. ಸುಂದರವಾದ ನವಿಲು, ಮತ್ತೆ ಅದರೊಳಗೆ ಇನ್ನೂ ಇಂಟ್ರೆಸ್ಟಿಕ್ ವ್ಯಾಲ್ಯೂಸ್. ಉದಾಹರಣೆಗೆ ನಾನು ನವಿಲು ಅಂದ ತಕ್ಷಣ ಬರೀ ನವಿಲು ಅಂತ ಹೇಳಲ್ಲ, ನೀವು ಒಬ್ಬ ಮುರುಗನ ಒಂದು ವಾಹನ ಮಾಡ್ಕೊಂಡು ಅದು ಹಾಗೆ ಅಂದರೆ ಭಕ್ತಿಯಲ್ಲಿ ಅಲ್ಲಿ ಭಕ್ತಿ ವರ್ಕೌಟ್ ಆಗುತ್ತೆ. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಆ ಭಕ್ತಿನೂ ತುಂಬ ಪವರ್ಫುಲ್. In a small house in Bangalore, A.V. Satyanarayana is conducting dance classes of a different kind. The students are diabetics who have turned to this form of exercise to help keep their blood sugar levels under control. This is an alternative physical exercise. I am not giving any new medicine. I want this dance therapy should become a universal one, based on our Indian classical and Bharatanatyam and Kathak and some of our folk forms just like Chow and Kalaripayattu. Especially these forms of dance have the whole movements of the body. From toe to head, they will get exercise. Doctors say that some form of exercise is of benefit to those with diabetes. Dance being a form of exercise reduces the calories and the blood sugar would come down, and it will be beneficial for diabetics. ಮ್ಯೂಸಿಕ್ ಮಾಂತ್ರಿಕನ ಮ್ಯಾಜಿಕ್ಗೆ 2 ಆಸ್ಕರ್ ಪ್ರಶಸ್ತಿ ಒಲಿದಿವೆ. ದೇಶದೆಲ್ಲೆಡೆ AR ರೆಹಮಾನ್ ಗುಣಗಾನ ನಡೆದಿದೆ. ಕರ್ನಾಟಕದ ಡಾಕ್ಟರ್ ಸತ್ಯನಾರಾಯಣ್ ಕೂಡ ಸಂಭ್ರಮದಲ್ಲಿದ್ದಾರೆ. ಯಾಕೆಂದ್ರೆ ಇವರು ರೆಹಮಾನ್ ಜೊತೆ ವೇದಿಕೆಯೊಂದರಲ್ಲಿ ಪ್ರದರ್ಶನ ನೀಡಿದ್ರು. और डायबिटीज और अर्थराइटिस जैसी बीमारियों से परेशान लोगों के लिए अब एक अच्छी खबर। कथक, भरतनाट्यम और मणिपुरी मार्शल आर्ट के एक मशहूर कलाकार A.V. सत्यनारायणन ने बैंगलोर में इन बीमारियों से निपटने के लिए एक अनोखी नृत्य शैली इजाद की है, जो हिंदुस्तानी, कर्नाटक और जैज के मिले जुले संगीत पर आधारित है। पिछले कुछ समय के दौरान बैंगलोर में इस अनोखी डांस थेरेपी की लोकप्रियता तेजी से बढ़ी है।
ಬೆಳಗಲಿ ನಮ್ಮ ನಾಡಿನ ಸಂಸ್ಕೃತಿ. ನಾವೆಲ್ಲ ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಕಷ್ಟಗಳಿಂದ ಸುಖ ಶಾಂತಿ ಸಮೃದ್ಧಿ. ಮತ್ತೊಮ್ಮೆ ನಮನ ನಮನ ನಮನ. ಇವತ್ತು ಈ ಸೃಷ್ಟಿ ಸಂಸ್ಥೆಯ ರಜತ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಮಾನ್ ಸತ್ಯನಾರಾಯಣ ಅವರು ಕನ್ನಡಕ್ಕಾಗಿ ಕೆಲಸ ಮಾಡಿದಂಥ ಬೇರೆ ಬೇರೆ ಕ್ಷೇತ್ರದ ಅನೇಕರನ್ನು ಇಲ್ಲಿಗೆ ಆಹ್ವಾನಿಸಿ ಅವರಿಗೆ ತಮ್ಮ ಗೌರವವನ್ನು ಈ ಸನ್ಮಾನದ ಮೂಲಕ ಸೂಚಿಸಿದ್ದಾರೆ. I am glad he has spent 25 years in this field, and I do hope he will continue and spend more time. I wish him all success in his career and thank him again for all the help. ಸರ್ಕಾರನೂ ಅನೇಕ ಬಾರಿ ಕೆಲವರನ್ನು ಗುರುತಿಸಿ ಸನ್ಮಾನ ಮಾಡ್ತಾ ಇರ್ತೇವೆ. ಇವತ್ತು ಮಾಡಿರ್ತಕ್ಕಂಥ ಸನ್ಮಾನ ನಿಜವಾಗಿಯೂ ಆತ್ಮೀಯ ಪ್ರೀತಿ, ವಿಶ್ವಾಸ, ಗುರುಗಳಿಗೆ ಗುರುದಕ್ಷಿಣೆ, ಸರ್ಕಾರದ ಸನ್ಮಾನದಕ್ಕಿಂತ ಬಹಳ ದೊಡ್ಡವಾದ ಎತ್ತರವಾದಂಥ ಸನ್ಮಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಡ್ಯಾನ್ಸ್ ಥೆರಪಿ ಅಂದರೆ ನೃತ್ಯ ಚಿಕಿತ್ಸೆಯಲ್ಲಿ ಎಕ್ಸ್ಪರ್ಟ್. ಅವ್ರ ಜೊತೆ ಮಾತಾಡೋಣ ಬನ್ನಿ. ಡಾಕ್ಟರ್ ಎ.ವಿ. ಸತ್ಯನಾರಾಯಣ, ನಮಸ್ತೆ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಯಾವುದೋ ಒಂದು ಸನ್ನಿವೇಶದಲ್ಲಿ ಬುದ್ಧನಿಗೆ ಜ್ಞಾನೋದಯ ಅಥವಾ ಅವನಿಗೆ ಪ್ರೇರೇಪಣೆ ಆದಾಗೆ ನೃತ್ಯ ಚಿಕಿತ್ಸೆ ಬಗ್ಗೆ ನಾನು US ಅಲ್ಲಿದ್ದಾಗ ಅಲ್ಲಿ ಒಬ್ಬ ಡಾಕ್ಟ್ರು, ನೀವು ಯಾಕೆ ಇಷ್ಟು ಒಳ್ಳೆ ನೃತ್ಯ ಚಿಕಿತ್ಸೆಯಾಗಿ ಮಾರ್ಪಾಡು ಮಾಡಬಾರ್ದು ಅಂದ ತಕ್ಷಣ ಸುಮಾರು 7 ವರ್ಷದ ಹಿಂದೆ ಅದು ನನ್ನ ಮೈಯಲ್ಲಿ ರೋಮಾಂಚನ ಆಯಿತು, ಒಂದು ಆನಂದ ಆಯಿತು. ನೃತ್ಯ ಒಂದು ಚಿಕಿತ್ಸೆ ಆದರೆ ಅದಕ್ಕಿಂತ ಒಂದು ನೃತ್ಯದ ಒಂದು ಕಾಣಿಕೆ ಸಮಾಜಕ್ಕೆ ಇನ್ಯಾವುದೂ ಇಲ್ಲ ಅನ್ನೋದು. ನೃತ್ಯ ನನಗೆ ಹವ್ಯಾಸ ಆಗಿದ್ರೂ ಈಗ ನನ್ನ ಜೀವನದ ಧ್ಯೇಯ, ವಾಟ್ ಯು ಕಾಲ್ ಮಿಷನ್ ಆಫ್ ಮೈ ಲೈಫ್ ಈಸ್ ಡಾನ್ಸ್ ಥೆರಪಿ. ನನ್ನ ಜೀವನದ ಕೊನೆ ಉಸಿರಿರೋ ತನಕ ನಾನು ನೃತ್ಯ ಚಿಕಿತ್ಸೆನ ಜನಗಳಿಗೆ ಅದನ್ನು ನೀಡಬೇಕು ಅನ್ನೋದೇ ನನ್ನ ಧ್ಯೇಯ.